ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಧನ್ಯಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ವ್ಲಾಗ್ ಬಂದು ನಮ್ಮ ಅಪ್ಪನ ಮನೆಯಲ್ಲಿ ಹಬ್ಬ ಇತ್ತಲ್ವ, ಆ ವ್ಲಾಗನ್ನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ದಿನಗಳಾಗೋಗಿತ್ತು ಈ ವ್ಲಾಗನ್ನು ಶೂಟ್ ಮಾಡಿ ಶೇರ್ ಮಾಡ್ಕೊಳ್ಳಿಕ್ಕೆ ಟೈಮ್ ಸಿಗಿರಲಿಲ್ಲ. ಹಾಗಾಗಿ ಇವತ್ತು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಬೆಳಗಿನ ಜಾವ ಎದ್ದ ತಕ್ಷಣ ನೇಚರ್ ಈ ಥರ ಇತ್ತು. ಬೆಳಿಗ್ಗೆ ಎದ್ದಿದ ತಕ್ಷಣವೇ ಅಮ್ಮನೇ ಎಲ್ಲನೂ ಗೂಡಿಸಿ ಸಾರಿಸಿ ರೆಡಿ ಮಾಡಿದ್ರು. ರಂಗೋಲಿ ಮಾತ್ರ ಹಾಕ್ಕೊಡು ಅಂತ ಹೇಳಿದರು. ಸೊ ಹಾಗಾಗಿ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ರಂಗೋಲಿನ ಬಿಟ್ಬಿಟ್ಟು ಆಮೇಲೆ ನಂತರ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇರೋದು. ಮಾರ್ನಿಂಗ್ ಎದ್ದಿದ ತಕ್ಷಣ ಸನ್ರೈಸ್ ನೋಡೋದೇ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ. ನೋಡ್ತಾ ಇರ್ಬೋದು ನೀವೇನೆ. ಇವಾಗ ನಾನು ಹಾಕಿರೋ ರಂಗೋಲಿ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ. ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೆ ಅಷ್ಟೇನೇ. ಅಷ್ಟರೊಳಗೆ ಚಿನಿಮಾನು ಎದ್ಬಿಟ್ಟು ಬಂದಳು. ಸೊ ಅವಳು ಕೂಡ ರಂಗೋಲಿನ ನೋಡಿಬಿಟ್ಟು ವಾವ್ ಅಮ್ಮ ಅಂತ ಹೇಳಿಬಿಟ್ಟು ಖುಷಿ ಪಡ್ತಾ ಇದ್ಲು. ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೆ, ಚೆನ್ನಾಗಿ ಬಂದಿತ್ತು ರಂಗೋಲಿ. ಸೊ ಊರಲ್ಲಿ ಹಬ್ಬ ಇದ್ದಿದ್ದರಿಂದ ಪ್ರತಿಯೊಂದು ಮನೇಲೂ ಕೂಡ ಬಣ್ಣವಾಗಿ ರಂಗೋಲಿನ ಹಾಕಿಬಿಟ್ಟು ರೆಡಿ ಮಾಡ್ತಾರೆ. ತುಂಬಾ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ಹಬ್ಬನ. ನಾನು ಹಾಕಿರುವಂಥ ರಂಗೋಲಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಊರಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡೋದು, ನಮ್ಮ ಅಪ್ಪನ ಮನೆಗೆ ಅಥವಾ ನಮ್ಮ ನೇಟಿವ್ಗೆ ಹೋಗೋದು ಅಂದ್ರೇ ತುಂಬಾ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಅದರಲ್ಲೂ ಈ ಥರ ಎಲ್ಲ ರಂಗೋಲಿಗಳನ್ನ ಹಾಕೋದು, ಒಂದು ಹೊಸ ಪದ್ಧತಿಗಳನ್ನ ಪಾಲಿಸೋದು ಅಂದರೆ ತುಂಬಾ ಮನಸ್ಸಿಗೇನೋ ಒಂಥರ ಖುಷಿ ಆಗುತ್ತೆ. ಇದು ನಮ್ಮ ಮನೆ ಪಕ್ಕದಲ್ಲಿ ಹಾಕಿದ ರಂಗೋಲಿ, ಸುಮ್ಮನೆ ಹಾಗೆ ಇರಲಿ ಅಂತ ಹೇಳಿಬಿಟ್ಟು ಕ್ಯಾಪ್ಚರ್ ಮಾಡಿಕೊಂಡೆ. ಅದಾಗಿದ ನಂತರ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲ ಮುಗ್ದಾದ ನಂತರ ಚಿನಿಮ ಮತ್ತು ನಾನು ರೆಡಿ ಆಗಿಬಿಟ್ಟು ಹೊರಟ್ವಿ. ಇವಾಗ ಈ ಹಬ್ಬನ 9 ವರ್ಷಕ್ಕೆ ಒಂದು ಬಾರಿ ಸೆಲೆಬ್ರೇಟ್ ಮಾಡುವಂಥದ್ದು ನಮ್ಮ ತಾಯಿ ಮನೆಯಲ್ಲಿ. ಈ ಹಬ್ಬವನ್ನು ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ವಿಶೇಷವಾಗಿ ಹಸುವಿನ ಮೇಲೆ, ಬಸವನ ಮೇಲೆ ಕಳಸವನ್ನು ಇಟ್ಬಿಟ್ಟು ದೇವ್ರು ತರಿಸೋವಂಥದ್ದು ಪದ್ಧತಿ ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಈ ಸರ್ತಿ ಅಂತೂ. ಸೊ ಒಂದು 4 ಗಂಟೆ ಅಷ್ಟೊತ್ತಿಗೆ ಅದು ತುಂಬ ದೂರದಿಂದ ಮೆರವಣಿಗೆ ಮಾಡ್ಕೊಂಡು ಬರುತ್ತೆ. ನಾವು ಅರ್ಧಕ್ಕೆ ಹೋದ್ವಿ. ಅಷ್ಟು ದೂರದಿಂದ ನಿಂತ್ಕೊಂಡು ಬರೋಕ್ಕೆಲ್ಲ ಪಾಪನ ಹಿಡ್ಕೊಂಡು ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಅರ್ಧಕ್ಕೆ ಬಂದಿತ್ತು ದೇವ್ರು ತಗೊಂಡು ಜಾತ್ರೆ ಮುಂದುವರ್ಕೊಂಡು. ಸೊ ಅರ್ಧಕ್ಕೆ ಹೋಗ್ಬಿಟ್ಟು ಜಾಯ್ನ್ ಆದ್ವಿ ನಾವು. ತೋರಿಸ್ತೀನಿ ನೋಡಿ. ತುಂಬ ಅಂದರೆ ತುಂಬ ಹಳ್ಳಿ ಶೈಲಿಯಲ್ಲಿ ಸೆಲೆಬ್ರೇಟ್ ಮಾಡಿದರು ಅಂತಲೇ ಹೇಳ್ಬೋದು. ಔಟ್ಸ್ ಎಲ್ಲ ಹಚ್ಚಿದ್ರು ಮತ್ತು ಡ್ರೋನ್ ಎಲ್ಲ ಬಿಡಿಸಿದ್ರು. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಹಬ್ಬನ. ನಾವು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾಯಿತು ಅಲ್ಲಿ ನಿಂತ್ಕೊಂಡು. ಸುಮಾರು ಸುತ್ತಮುತ್ತಲಿನ ಹಳ್ಳಿ ಎಲ್ಲ ಸೇರಿಬಿಟ್ಟು ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋ ಅಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಅಂತಲೇ ಹೇಳ್ಬೋದು. ನಾನು ರಿಯಲ್ ಸೌಂಡ್ ಹಾಕಿದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ಕೇಳಲಿಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ವಾಯ್ಸ್ ಓವರ್ಗಿಂತ ರಿಯಲ್ ಸೌಂಡನ್ನೇ ಆ್ಯಡ್ ಮಾಡಿದೆ. ಹಾಗೆ ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನೂ ಕೂಡ ತಗೊಂಡೆ. ಎಷ್ಟು ಜನ ಸಾಗರ್ ಅಂದರೆ ಇನ್ನೂ ತುಂಬ ಹಿಂದೆ ಅಲ್ಲಿ ತನಕನೂ ನಿಂತಿದ್ರು. ನಾನು ಅಲ್ಲಿ ತನಕ ಕ್ಯಾಪ್ಚರ್ ಮಾಡಲಿಕ್ಕೆ ಅಲ್ಲಿ ಜಾಗನೇ ಇರಲಿಲ್ಲ. ಸಿಕ್ಕಾಪಟ್ಟೆ ರಶ್ ಇತ್ತು ಅಂತ ಹೇಳಿಬಿಟ್ಟು ಎಷ್ಟಾಗುತ್ತೋ ಅಷ್ಟನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇಲ್ಲಿ.
ಊರಿನ ಹಬ್ಬಕ್ಕೆ ಸುತ್ತಮುತ್ತಲಿನ ಹಳ್ಳಿ ಎಲ್ಲ ಸೇರೋದ್ರಿಂದ ಅವರವರ ಊರಿನಿಂದ ಒಂದು ನೃತ್ಯ ಪ್ರದರ್ಶನಕ್ಕೂ ಕೂಡ ಅವಕಾಶ ಇರುತ್ತೆ. ಇಲ್ಲಿ ತುಂಬ ಚೆನ್ನಾಗಿ ನೃತ್ಯವನ್ನು ಪ್ರದರ್ಶನ ಮಾಡ್ತಾರೆ. ಜಾನಪದವಾಗಿ ಕಲ್ತಿರೋರು ಮತ್ತು ವೀರಗಾಸೆ ಎಲ್ಲ ಕುಣಿತಾರೆಲ್ಲ ನೋಡಿ, ಅದನ್ನು ಕೂಡ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವೇ. ನನ್ನ ವಾಯ್ಸ್ ಓವರ್ ಕೊಟ್ಟರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಈ ಜಾನಪದ ಹಾಡಿಗೆಲ್ಲ ಅವ್ರದ್ದೇ ಒಂದು ಸಾಂಗ್ಗಳನ್ನ ಸೆಟ್ ಮಾಡ್ಕೊಂಡಿರ್ತಾರೆ, ಅವ್ರದ್ದೇ ಒಂದು ಲಿರಿಕ್ಸ್ಗಳನ್ನ ಹಾಕ್ಕೊಂಡಿರ್ತಾರೆ. ಅವನ್ನ ಹಾಕಿದ್ರೇ ಚೆಂದ ಅಂತ ಹೇಳಿಬಿಟ್ಟು ನಾನು ಅದೇ ಸಾಂಗನ್ನು ಹ್ಯಾಡ್ ಮಾಡಿದ್ದೀನಿ. ಸುತ್ತಮುತ್ತ ನೀವು ನೋಡ್ತಾ ಇದ್ದರೆ ಈಗ ಗೊತ್ತಾಗಿರುತ್ತೆ, ಮನೆ ಮೇಲೆಲ್ಲ ಹತ್ಬಿಟ್ಟಿದ್ರು. ಟೆರೆಸ್ ಮೇಲೆ ಎಷ್ಟು ಟೆರೆಸ್ಗಳಿದ್ದಾವೆ ಅಷ್ಟು ಟೆರೆಸ್ ಮೇಲೆ ಜನಗಳು ಫಿಲ್ ಆಗಿದ್ರು ಅಂತಲೇ ಹೇಳ್ಬೋದು. ಈ ಒಂದು ನೃತ್ಯ ಪ್ರದರ್ಶನವನ್ನು ನೋಡಲಿಕ್ಕೋಸ್ಕರ ಎಷ್ಟು ಚೆಂದ ಅಂದರೆ ಅಷ್ಟು ಚೆನ್ನಾಗಿ ನೃತ್ಯವನ್ನು ಪ್ರದರ್ಶನ ಮಾಡ್ತಾರೆ. ಅದನ್ನು ನೋಡೋ ಜನರಿಗಂತೂ ತುಂಬ ತೃಪ್ತಿ ಅಂತಲೇ ಹೇಳ್ಬೋದು. ಸೊ ಯಾವುದೇ ಒಂದು ಕಲೆನೇ ಆಗಲಿ, ಯಾರೂ ಕಷ್ಟಪಡದೆ ಆ ಕಲೆ ಯಾರಿಗೂ ಒಲಿಯೋದಿಲ್ಲ. ಯಾರ್ಯಾರು ಹೋಗ್ಬಿಟ್ಟು ಆ ಥರ ನೃತ್ಯವನ್ನು ಮಾಡಲಿಕ್ಕೂ ಕೂಡ ಆಗಲ್ಲ. ಅದಕ್ಕೆ ಅಂತ ಒಂದು ಶ್ರಮವನ್ನು ಪಡಬೇಕಾಗತ್ತೆ. ಸೊ ಎಷ್ಟು ಚೆನ್ನಾಗಿ ನೃತ್ಯವನ್ನು ಮಾಡಿದರು ಅಂತ ಹೇಳಿಬಿಟ್ಟು ಮುಂದೆ ಹೋಗ್ತಾ ಇನ್ನೂ ತುಂಬ ನೃತ್ಯ ಪ್ರದರ್ಶನಗಳ ವಿಡಿಯೋಸ್ ಇದೆ. ಸೊ ತೋರಿಸ್ತೀನಿ ಬನ್ನಿ ಮುಂದೆ ಹೋಗ್ತಾ. ಕಜಾಯ ಮಾಡ್ಬೇಕಂತೆಲ್ಲ ಹಿಡಿದ್ಬಿಟ್ಟು ಕಜಾಯ ಮಾಡಿಬಿಟ್ಟು ಚಕ್ರ ಕೊಡ್ಬೇಕು. ಅದ ಅಯ್ಯೋ ಬಸವಗಳಿಗೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿರ್ತಾರೆ, ಕಾಣಿಸ್ತಿರ್ಬೋದು ನಿಮಗೆ. ಸೊ ನಾನು ತುಂಬ ಹತ್ರ ಹೋಗಿ ವೀಡಿಯೋ ಮಾಡಲಿಕ್ಕೆ ತುಂಬ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು. ಆಮೇಲೆ ನನಗೆ ಸ್ವಲ್ಪ ಭಯ, ಆಮೇಲೆ ಹಸು ಏನಾದರೂ ಬಂದುಬಿಟ್ರೆ ಓಡಿ ಅಂತ ನಾನು ಆ ಥರ ಅಂದಿದ್ದಕ್ಕೆ ಆ ಥರ ಆಗಿದ್ದಿದ್ರೆ ಅದ್ಯಾವುದನ್ನು ಬಸವ ಮಾಡಲ್ಲಪ್ಪ. ಅವು ಗೊತ್ತಿರುತ್ತೆ ಅವಕ್ಕೆ ನಿಧಾನಕ್ಕೆ ನಡಿಬೇಕು, ನಿಧಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಗೊತ್ತಿರುತ್ತೆ ಅವಕ್ಕೆ. ಅದಕ್ಕೇ ಅವುಗಳನ್ನ ಬಸವ ಮಾಡಿರೋದು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ನೀವು, ಬಸವನ ಮೇಲೆ ಕಳಸವನ್ನು ಒರೆಸಿರೋ ಅಂಥದ್ದನ್ನು. ಇಲ್ಲಿ ಹಿಂದೆಗಡೆ ಹಂಡೆಲಿ ಏನು ಹೊತ್ಕೊಂಡಿದ್ದಾರೆ ಇದೆಲ್ಲ ಅಕ್ಕಿ ಅಂತ. ಈ ಅಕ್ಕಿಯನ್ನು ತೊಳ್ಕೊಂಡು ತುಂಬ್ಕೊಂಡು ಬಂದಿರೋದು. ಈ ಅಕ್ಕಿನ ಹಿಡಿದ್ಬಿಟ್ಟು ಕಜ್ಜಾಯ ಮಾಡಿ ಚಪ್ಪರದ ಪೂಜೆ ನಡೆಯುತ್ತೆ, ಅಲ್ಲಿಗೆ ಕೊಡುವಂಥದ್ದು ಪದ್ಧತಿ ಅಂತೆ. ಎಂಜಿಲ್ ಮಾಡೋ ಹಾಗಿಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ತನಕನೂ ಹೊಟ್ಟೆ ಹಸ್ಕೊಂಡಿದ್ದು ಅಲ್ಲಿಗೆ ಹೋಗಿ ಅಕ್ಕಿನ ತೊಳ್ಕೊಂಡು ತಲೆ ಮೇಲೆ ಒತ್ತು ತಂದು ಕುಟ್ಟಿ ಅದನ್ನು ಕಜ್ಜಾಯವನ್ನು ಮಾಡಿ ದೇವಸ್ಥಾನಕ್ಕೆ ಕೊಡುವಂಥದ್ದು ಪದ್ಧತಿ ಇಲ್ಲಿ. ಸ್ವಲ್ಪನೂ ಮೀಸಲಾಗಿರಬಾರ್ದು, ಸ್ವಲ್ಪನೂ ಮೈಲಿಗೆ ಆಗಿರಬಾರ್ದು. ತುಂಬ ಕಟ್ಟುನಿಟ್ಟಾಗಿ ವ್ರತವನ್ನು ಪಾಲಿಸ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಅಜ್ಜಿ ತಾತ ಇದ್ದುವಾಗ ನನಗೆ ಹೇಳ್ತಿದ್ದಿದ್ದು ಒಂದು ಕಥೆ ನೆನಪಿಗೆ ಬರ್ತಾ ಇದೆ ನನಗೆ. ಈ ಒಂದು ದೇವಿಯ ಒಂದು ದೇವಸ್ಥಾನ ಏನಿದೆ, ಮೂಗುಮಾರಮ್ಮ ಅಂತ ಹೇಳಿ ದೇವರ ಹೆಸರು. ಆಗಿನ ಒಂದು ಕಾಲದಲ್ಲಿ ಏನಾದರೂ ಒಂದು ತಪ್ಪಾಗಿ ನಡ್ಕೊಳ್ತು ಅಂತ ಅಂದ್ರೂ, ತಪ್ಪಾಗಿ ಆಯಿತು ಅಂದ್ರೂ ಕೂಡ ಅಡುಗೆ ಮಾಡಿರೋ ಅಡುಗೆಲೆಲ್ಲ ಹುಳು ಬಂದುಬಿಡ್ತೈತಂತೆ. ಅಷ್ಟು ಕೋಪಿಷ್ಟ ದೇವರು ಇದು. ಅಕಸ್ಮಾತ್ ಎಲ್ಲ ಕಟ್ಟುನಿಟ್ಟಾಗಿ ಮಾಡಿದರೆ ಎಷ್ಟು ಜನ ಬಂದು ತಿಂದ್ರೂ ಕೂಡ ಖಾಲಿನೇ ಆಗದಿರೋಷ್ಟು ಊಟ ಉಳಿಸುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇವತ್ತಿಗೂ ಕೂಡ ಅದು ನಿಜಾನೇ ಆಗಿರುವಂಥದ್ದು. ತುಂಬ ರೋಮಾಂಚನ ಆಗುತ್ತೆ ನನಗೆ ಈ ಒಂದು ಸ್ಟೋರಿನ ಕೇಳಬೇಕಾದ್ರೆ. ಪ್ರತಿ ಸರ್ತಿ ಹೋದಾಗ್ಲೂ ನಮ್ಮ ಅಜ್ಜಿ ಹೇಳ್ತಾ ಇರ್ತಾರೆ, ನಮಗೆ ಈ ಥರ ಎಲ್ಲ ನಡೀತಾ ಇತ್ತು ನಾವು ಆವಾಗ ಇದ್ದಾಗ ಅಂತ ಹೇಳಿಬಿಟ್ಟು. ಮತ್ತು 4 ದಿನ 5 ದಿನ ಅಂತಲೇ ಬೇರೆ ಊರವರು ನಮ್ಮೂರಿಗೆ ಬಂದುಬಿಡೋ ಅಂಥದ್ದು. 5 ದಿನ ಆದ್ರೂ ಇಲ್ಲಿಂದ ಹೋಗೋದಿಲ್ಲ ಅವರು. ಒಟ್ಟಿಗೆ 9 ದಿನದ ಪೂಜೆನ ಮುಗಿಸ್ಕೊಂಡು ಹೋಗೋ ಅಂಥದ್ದು. ಅಕ್ಕಿ ಹೊತ್ತಿರುವಂತಹ ಒಂದು
ಅಲ್ಲಿ ಅಕ್ಕಿನ ತೊಳ್ಕೊಂಡು ಹೊತ್ಕೊಂಡಿದ್ದಾರಲ್ವ ಅವ್ರಿಗೆ ದೇವಿ ಕೂಡ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನಮಗಂತೂ ಮೈಯೆಲ್ಲ ರೋಮಾಂಚನ ಅನಿಸುತ್ತಪ್ಪ ನೆನೆಸ್ಕೊಂಡ್ರೆ. ಇದು ದೇವ್ರದ್ದು ಸತ್ತಿಗೆ. ಬಸವನ್ಗಳಿಗೂ ಕೂಡ ಅಷ್ಟೇನೆ 3 ಊರಿನ ಮೇನ್ ಬಸವಗಳನ್ನು ಕರೆಸ್ಬಿಟ್ಟು ಪೂಜೆಯನ್ನು ಮಾಡೋ ಅಂಥದ್ದು. ನೋಡ್ತಾ ಇರ್ಬೋದು ನೀವೇನೆ ಎಷ್ಟು ಕಟ್ಟುನಿಟ್ಟಾಗಿ ಪಾಲನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಇನ್ನೇನು ದೇವಸ್ಥಾನದ ಹತ್ರ ಹೋಗ್ತಾ ಇದೆ ಅನ್ನುವಾಗ ಇವರು ನಾನು ಸ್ವಲ್ಪ ದೂರ ಸತ್ತಿಗೆಯನ್ನು ಹೊತ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಹೇಳಿದರು. ನಾನು ಬೇಡ, ತುಂಬ ಭಾರ ಇರುತ್ತೆ, ಸುಮ್ಮನೆ ಯಾಕೆ ದೇವ್ರ ಪೂಜೆಯಲ್ಲಿ, ಆಮೇಲೆ ನಮಗೆ ಗೊತ್ತಿಲ್ಲದೆ ಅಕಸ್ಮಾತ್ ಏನಾದ್ರು ಬೀಳಿಸ್ಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಬೇಡ ಬೇಡ ಅಂತ ಅಂದೆ. ಅವರು ಇಲ್ಲಪ್ಪ ನಾನು ಹೊತ್ಕೋತೀನಿ ಅಂತ ಹೇಳಿಬಿಟ್ಟು ಹೊತ್ಕೊಂಡ್ರು. ಬೀಳಿಸ್ಲಿಲ್ಲ, ಪರವಾಗಿಲ್ಲ, ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದ್ರೂ ಕೂಡ ಇಟ್ಕೊಂಡಿದ್ರು. ತುಂಬ ಅಂದರೆ ತುಂಬ ಭಾರ ಇರುತ್ತೆ ಈ ಸತ್ತಿಗೆ ಅಂತೂ. ದೇವ್ರದ್ದು ಸತ್ತಿಗೆ ಇದು ತುಂಬ ಭಾರ ಇರುತ್ತೆ. ತುಂಬ ಎಕ್ಸ್ಪೀರಿಯೆನ್ಸ್ ಹ್ಯಾಂಡ್ಗಳು ಮಾತ್ರ ಅದನ್ನು ಹಿಡ್ಕೊಳ್ಳೋಕೆ ಸಾಧ್ಯ. ಆದರೂ ಪರವಾಗಿಲ್ಲ, ಸ್ವಲ್ಪ ದೂರ ದೇವಸ್ಥಾನದ ಹತ್ತತ್ರ ಕಂಟ ಸ್ವಲ್ಪ ದೂರ ಆದ್ರೂ ಹೊತ್ಕೊಂಡ್ರು. ನಾವು ಸುಮಾರು 4 ಗಂಟೆ ಹಂಗೆ ಬಂದವರು. ಸುಮಾರು 7-7:30 ಆದ್ರೂ ದೇವಸ್ಥಾನಕ್ಕೆ ದೇವರು ತಲುಪೇ ಇರಲಿಲ್ಲ. ಮೆರವಣಿಗೆ ಮಾಡಿಕೊಂಡು ಅಷ್ಟೊತ್ತವರೆಗೂ ಕೂಡ ನಾವು ದೇವ್ರ ಜೊತೆಗೇ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ದೇವ್ರನ್ನೂ ಕೂಡ ನೋಡಿಕೊಂಡು ರಿಟರ್ನ್ ಬಂದಿದ್ದು ನಾವು. ಪ್ರತಿಯೊಬ್ಬರೂ ಕೂಡ ಅಷ್ಟೇನೆ ಸತ್ತಿಗೆ ಆಗಿರ್ಬೋದು, ದೇವ್ರದ್ದು ಒಂದು ಕಂಬಗಳಾಗಿರ್ಬೋದು ಓರ್ಲಿಕ್ಕೆ ತುಂಬಾ ಇಷ್ಟಪಡ್ತಾರೆ. ಅದ್ರ ಮಧ್ಯ ಒಂದು 3-4 ಗ್ರೂಪ್ಗಳಾಗಿ ತಂಡಗಳಾಗಿ ಮಾಡಿಕೊಂಡು ನೃತ್ಯವನ್ನು ಮಾಡಿ ಜನರನ್ನು ಒಂದು ರಂಜಿಸಿದ್ರು ಅಂತಲೇ ಹೇಳ್ಬೋದು. ಒಂದು 4-5 ಗ್ರೂಪ್ಗಳಿದ್ದೋ, ಒಂದೊಂದು ಸ್ವಲ್ಪ ದೂರಕ್ಕೆ ಒಂದೊಂದು ಗ್ರೂಪ್ಗಳು, ಒಂದೊಂದು ಸ್ವಲ್ಪ ದೂರಕ್ಕೆ ಒಂದೊಂದು ಗ್ರೂಪ್ಗಳು ಅಂತ ಹೇಳಿ ಮಾಡ್ಕೊಂಡಿದ್ರು. ತುಂಬ ಕ್ರಿಯೇಟಿವ್ ಆಗಿ ತುಂಬ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತಲೇ ಹೇಳ್ಬೋದು. ದೇವಸ್ಥಾನ ನೋಡಿ, ಈ ವರ್ಷ ಕಟ್ಸಿರುವಂಥ ಲಕ್ಷ್ಮೀ ದೇವಿ ದೇವಸ್ಥಾನ, ಇದೇ ದೇವಸ್ಥಾನದಲ್ಲಿ ನಮ್ಮದು ಮದುವೆ ಕೂಡ ಆಗಿದ್ದು. ಸೊ ಈ ದೇವರ ಹಬ್ಬಕ್ಕೆ ಚಿನಿಮದ ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಬರೋಕ್ಕಾಗಲಿಲ್ಲ. ಈ ಹಬ್ಬ ಬಂದು ಲಕ್ಷ್ಮೀ ದೇವಿದು ತಂಗಿ ಇದ್ದಾರೆ, ಮೂಗಮಾರಮ್ಮ ಅಂತ ಹೇಳಿಬಿಟ್ಟು, ಅವ್ರದ್ದು ಹಬ್ಬ ಇದು. ಸಿಟಿ ಸೈಡ್ ಈ ಥರ ಎಲ್ಲ ನೃತ್ಯಗಳನ್ನ ನೋಡೋಕ್ಕೆ ಸಿಗೋದೇ ಇಲ್ಲ, ತುಂಬ ಅಪರೂಪ. ಈ ಥರ ಎಲ್ಲ ನೃತ್ಯಗಳನ್ನ ನೋಡಬೇಕು ಅಂದರೆ ಹಳ್ಳಿಗಳಿಗೆ ಬರಬೇಕು. ನಾವು ಎಲ್ಲೇ ಮದುವೆ ಆಗಿದ್ರು, ಯಾರು ಎಷ್ಟೇ ಜಾಬ್ ವಿಚಾರವಾಗಿ ಯಾವುದೇ ಊರಿಗೆ ಹೋಗಿದ್ರು, ಅವ್ರವ್ರ ಊರಿನ ಹಬ್ಬಕ್ಕೆ ಹಾಜರಾದಾಗ ಊರೇ ಈ ಥರ ತುಂಬಿ ತುಳುಕ್ತಾ ಇರುತ್ತೆ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ಖುಷಿಪಟ್ಟು ನಾವು ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ಗಳನ್ನ ನೋಡಿದ್ವಿ ಅಂತಲೇ ಹೇಳ್ಬೋದು. ಇನ್ನು ದೇವಸ್ಥಾನದ ಹತ್ರ ಹೋಗ್ತಿದ್ದಂಗೆ ತುಂಬ ಅಂದರೆ ತುಂಬ ಕತ್ಲೆ ಆಗ್ತಾಯಿತ್ತು. ಆದರೆ ದೇವಸ್ಥಾನಕ್ಕೆ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು, ಊರಿಗೆಲ್ಲ ಫುಲ್ ಲೈಟಿಂಗ್ಸ್ ಹಾಕ್ಸಿರೋದ್ರಿಂದ ಇದು ಬೆಳಿಗ್ಗೆನ ಇದು ರಾತ್ರಿನ ಅಂತೇಳಿ ಕನ್ಫ್ಯೂಸ್ ಆಗಬೇಕು, ಅಷ್ಟು ಸಖತ್ತಾಗಿ ಲೈಟಿಂಗ್ಸ್ನ ಮಾಡಿಸಿದ್ರು. ಸೊ ಇನ್ನೂ ಕೂಡ ನಾವು ದೇವಸ್ಥಾನಕ್ಕೆ ರೀಚ್ ಆಗಿಲ್ಲ, ಇನ್ನೂ ರೌಂಡ್ ಬರಬೇಕು ಸುತ್ತಕೊಂಡು. ಅಲ್ಲಿವರೆಗೂ ಇವರು ಯಾರಾದರೂ ಓರ್ಲಿಕ್ಕೆ ಕಷ್ಟಪಡ್ತಿದ್ದಾರೆ ಅಂದರೆ ಅವ್ರಿಗೆ ಇಸ್ಕೊಳ್ಳೋದು, ಹೆಲ್ಪ್ ಮಾಡೋದು ಆ ಥರ ಮಾಡ್ತಾಯಿದ್ರು. ನಾನಂತೂ ಫುಲ್ ಲೈಟಿಂಗ್ಸ್ ನೋಡೋದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೀನಿ. ಸೊ ದೇವಸ್ಥಾನದ ಒಳಗಡೆ ಹೋದಾಗ ಪಿಕ್ಚರ್ ಈ ಥರ ಇತ್ತು, ನೋಡಿ ತೋರಿಸ್ತೀನಿ. ಇವರೆಲ್ಲ ನೃತ್ಯ ಮಾಡೋದನ್ನು ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆ. ಈ ಥರದವರೆಲ್ಲ ನಾವು ಮದುವೆಯಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ, ಅದು ಎಲ್ಲರೂ ಮದುವೆಗೆ ಕರೆಸ್ಬಿಟ್ಟು ಡ್ಯಾನ್ಸ್ ಮಾಡಿಸೋಲ್ಲ ಇವ್ರ ಹತ್ರ. ಈಗ ಇವರು ನೃತ್ಯವನ್ನು ಮಾಡಲಿಕ್ಕೆ ಶುರು ಮಾಡಿದ್ರೆ ಆ ತಾಯಿ ಮೈ ಮೇಲೆ ಬಂದು ಡ್ಯಾನ್ಸ್ ಆಡೋ ತನಕನೂ ಡ್ಯಾನ್ಸ್ ಆಡ್ತಾನೇ ಇರ್ತಾರೆ. ಇವಾಗ ಶುರು ಆಗುತ್ತೆ ನೋಡಿ ಡ್ಯಾನ್ಸು. ಒರಿಜಿನಲ್ ವಾಯ್ಸನ್ನೇ ಹಾಕ್ತೀನಿ. ನನ್ನ ವಾಯ್ಸ್ ಕೊಟ್ಟರೆ ಅಲ್ಲಿ ಮಾಡೋ ಡ್ಯಾನ್ಸಿಗೂ ನಾನು ಹಾಕೋ ವಾಯ್ಸಿಗೂ ಸರಿ ಬರಲ್ಲ, ಹಾಗಾಗಿ ಒರಿಜಿನಲ್ ವಾಯ್ಸನ್ನೇ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಲವೊಂದು ನೃತ್ಯ ಮಾಡೋರು ಮತ್ತು ನಾವುಗಳು ಮಾತ್ರ ದೇವಸ್ಥಾನದ ಒಳಗಡೆ ಬಂದುಬಿಟ್ಟಿದ್ದೋ. ಬಸವಗಳು ಇನ್ನೂ ದೇವಸ್ಥಾನ ತಲುಪೇ ಇರಲಿಲ್ಲ. ಮತ್ತು ಅಕ್ಕಿನ ತೊಳ್ಕೊಂಡು ಹೊತ್ಕೊಂಡಿದ್ರಲ್ಲ ಅವರೂ ಕೂಡ ಇನ್ನೂ ದೇವಸ್ಥಾನದ ಒಳಗಡೆ ಬಂದಿರಲಿಲ್ಲ. ಇವಾಗ ಕಳಸ ಹೊತ್ತಿರುವಂಥ ಬಸವನ ಮೇಲೆ ತಾಯಿ ಬಂದು ಒಂದು ದರ್ಶನವನ್ನು ಕೊಡೋದನ್ನು ನೋಡಲಿಕ್ಕೆ ಒಂಥರ ಚೆಂದ. ಇದನ್ನು ಯಾರು ಎಷ್ಟು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ನಾನಂತೂ ತುಂಬ ನಂಬ್ತೀನಿ. ದೇವರಿರೋದು ಸತ್ಯ, ಈಗಲೂ ಇದ್ದಾರೆ, ಇನ್ನೊಂದು ನಿಮಿಷಕ್ಕೂ ಇರ್ತಾರೆ, ಪ್ರತಿ ಕ್ಷಣ ಇರ್ತಾರೆ
ದೇವರು ಅಂತ ನಾನು ನಂಬ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಇಲ್ಲಿ. ಯಾರಿಗೆ ಯಾವ ಥರ ಅನಿಸುತ್ತೋ ಗೊತ್ತಿಲ್ಲ ನನಗೆ. ಅದಾದ ನಂತರ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸಿಕ್ಕಿದ್ರು. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಎಷ್ಟು ಇಷ್ಟಪಟ್ಟು ಬಂದುಬಿಟ್ಟು ಒಂದು ಮಾತಾಡ್ಸಿದ್ರು ಅಂದರೆ ತುಂಬ ಖುಷಿಯಾಯಿತು. ನಮ್ಮನ್ನು ಕೂಡ ಗುರ್ತಿಡಿಯೋರು ಇದ್ದಾರಲ್ಲಪ್ಪ ಅಂತ ಹೇಳಿಬಿಟ್ಟು ಇವಾಗ ಕಳಸವನ್ನು ಹೊತ್ತಿರುವಂತಹ ಒಂದು ಬಸವ ದೇವ್ರ ಗುಡಿ ಒಳಗಡೆ ಬರ್ತಾ ಇದೆ. ಎಷ್ಟು ಅಂದರೆ ಅಷ್ಟು ಕ್ರೌಡ್ ಇದೆ. ಪಾಪ ಅಲ್ಲಿ ಆ್ಯಂಕರಿಂಗ್ ಮಾಡೋ ತಾತಂಗಂತೂ ಕಿರ್ಚಿ ಗಂಟ್ಲೇ ಹೋಗ್ಬಿಟ್ಟಿತ್ತು ಅಂತ ಅನಿಸುತ್ತೆ. ಆದ್ರೂ ಕೂಡ ಜನ ಜಾಗ ಬಿಡೋಕ್ಕೇ ರೆಡಿ ಇಲ್ಲ, ಅಷ್ಟು ಕ್ರೌಡ್ ಇತ್ತು. ಇವಾಗ ಬಸವನ ಒಳಗಡೆ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ. ನೋಡಿದ್ರಿ ಅಲ್ವಾ. ಇನ್ನು ಬಸವನ ಮೇಲೆ ದೇವ್ರು ತರಿಸಿದ್ದಂಥ ಕಳಸವನ್ನು ಇಳ್ಕಿ ದೇವ್ರ ಗುಡಿ ಒಳಗಡೆ ಮಡಗಾದ ನಂತರ ಇಲ್ಲಿ ಅಕ್ಕಿನ ಹೊತ್ತಿದ್ದಂತಹ ಒಂದು ಎಲ್ಲ ಭಕ್ತಾದಿಗಳನ್ನು ಕೂಡ ಒಳಗಡೆ ಕರೆಸ್ಬಿಟ್ಟು ತೀರ್ಥವನ್ನು ಇಡಿಸಿ ಕಳಿಸ್ತಾರೆ. ಇವಾಗ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು. ಸೊ ನಾವು ಸುಮಾರು ಆಗೋಷ್ಟೊತ್ತರ ತನಕನೂ ಕೂಡ ಅಲ್ಲಿ ನಡೆಯುವಂಥ ಒಂದು ಫಂಕ್ಷನ್ಗಳು, ಅಲ್ಲಿ ನಡೆಯುವಂಥ ಒಂದು ವಿಧಿವಿಧಾನಗಳನ್ನು ನೋಡಿಬಿಟ್ಟು ನಿಧಾನಕ್ಕೆ ನಾವು ಹೊರಟು ಮನೆಗೆ ಬಂದ್ವಿ. ಸುಮಾರು 11 ಗಂಟೆ ಮೇಲೆ ಫಂಕ್ಷನ್ ಸ್ಟಾರ್ಟ್ ಆಗೋದಂತೆ. ಮತ್ತೆ ನೃತ್ಯವೆಲ್ಲ ಮತ್ತೆ ಪ್ರದರ್ಶನ ಮಾಡಲಿಕ್ಕೆ ಶುರು ಮಾಡುವಂಥದ್ದು. ಅದಾಗಿದ್ದಾದ ನಂತರ ನಾನು ಕೂಡ ದೇವಸ್ಥಾನಕ್ಕೆ ಪೂಜೆನ ಕೊಡೋಣ ಅಂತ ಹೇಳಿಬಿಟ್ಟು ಪೂಜೆನ ತರಿಸಿದ್ದೆ. ನಾವು ಮದುವೆ ಆಗಿರುವಂಥ ದೇವಸ್ಥಾನಕ್ಕೆ, ಲಕ್ಷ್ಮೀ ದೇವ್ರ ದೇವಸ್ಥಾನಕ್ಕೆ ಪೂಜೆನ ಕೊಡೋಣ ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇವಾಗ ಪೂಜೆನ ಕೊಟ್ಟು ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡು ಪೂಜೆನ ಕೊಡ್ತಾ ಇದ್ದೀನಿ. ಪೂಜೆನೆಲ್ಲ ಮಾಡಿಸ್ಕೊಂಡು 1 ಗಂಟೆ ಅಲ್ಲೇ ಕೂತ್ಕೊಂಡು ಅಲ್ಲಿ ನಮ್ಮದು ರಿಲೇಟಿವ್ಸ್ ಅಂದರೆ ಊರಿನ ಜನಗಳು ಬಂದಿದ್ರಲ್ವ, ದೊಡ್ಡ ವ್ಯಕ್ತಿಗಳು, ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆನಂತರ ನಾವು ಹೊರಟು ಮನೆಗೆ ಬರ್ತಾ ಇದ್ದೀವಿ. ಸುಮಾರು 8:30-9 ಗಂಟೆ ಆಗಿದೆ. ಇವಾಗ ಸುಮಾರು 9 ದಿನದಿಂದ ಒಬ್ಬರು ಮನೇಲೂ ಕೂಡ ಅಡುಗೆನ ಮಾಡಿಲ್ಲ. ಒಬ್ರಿಗೂ ಕೂಡ ದೇವಸ್ಥಾನದಲ್ಲೇ ಪ್ರಸಾದವನ್ನು ವಿತರಣೆ ಮಾಡ್ತಾ ಇರುವಂಥದ್ದು. ಸುಮಾರು ಈ ದೇವಸ್ಥಾನದ ಪೂಜೆ ಆದಾಗಿಂದನೂ ಕೂಡ ದೇವಸ್ಥಾನದಲ್ಲೇ ಅಡುಗೆನ ಮಾಡಿ ಬಡಿಸ್ತಾ ಇದ್ದಾರಂತೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ಕೇಳಿದಾಗ ನೋಡಿದಾಗ. ಇನ್ನು ಚಿನಿಮನ ಸ್ವಲ್ಪ ಹೊತ್ತು ಅವರಪ್ಪ ಓದ್ಕೊಂಡಿದ್ರು. ಅದಾದ ನಂತರ ಅವಳೇನೆ ನಾನು ನಡಿತೀನಿ ಅಂತ ಹೇಳಿಬಿಟ್ಟು ನಡ್ಕೊಂಡು ಬಂದ್ಲು. ಅಲ್ಲಿನ ಲೈಟಿಂಗ್ಸ್ ನೋಡೋಕ್ಕಂತೋಳಕ್ಕೆ ತುಂಬಾ ಖುಷಿ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ದೇವಸ್ಥಾನ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಇನ್ನು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ 10:30-11 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ದೇವಸ್ಥಾನದಲ್ಲೇ ನಾವು ಕೂಡ ಪ್ರಸಾದನ ತಿನ್ಕೊಂಡೇ ಮನೆಗೆ ಬಂದಿದ್ದು. ಇಷ್ಟೇ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಬಾಯ್, ಟೇಕ್ ಕೇರ್ ಎಲ್ರಿಗೂ.